ಇನ್ನು ಇತರ ಸಚಿವರುಗಳು ಕೂಡ ಮಾತನಾಡಿದ್ದಾರೆ. KN ರಾಜಣ್ಣ ಮತ್ತು ತಿಮ್ಮಾಪುರ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಊರುಗಳಲ್ಲೇನೆ ಸಾಕಷ್ಟು ರಾಮನ ದೇವಸ್ಥಾನಗಳಿವೆ, ಸೊ ಅಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡೋಣ ಅನ್ನುವಂಥದ್ರ ಬಗ್ಗೆ ರಾಜಣ್ಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಇಬ್ರು ಕೂಡ ನೋಡೋಣ. ರಾಮನ ದೇವಸ್ಥಾನದ ಬಗ್ಗೆ ಮಾತಾಡಿದರೆ ಎಲ್ಲ ಊರಲ್ಲೂ ಶ್ರೀರಾಮನ ದೇವಸ್ಥಾನಗಳಿದ್ದಾವೆ. ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀರಾಮನ ದೇವಸ್ಥಾನಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಇದು ಒಂದು ಇದಕ್ಕೆ ವಿಶೇಷತೆ ಏನಪ್ಪ ಅಂತೇಳಿದ್ರೆ ಅಯೋಧ್ಯೆಯಲ್ಲಿ ರಾಮನ ಜನ್ಮ ಆಗಿದೆ ಅಂತಕ್ಕಂಥ ನಮ್ಮೆಲ್ಲರ ನಂಬಿಕೆ ಹಿನ್ನೆಲೆಯಲ್ಲಿ ಇದಕ್ಕೆ ಮಹತ್ವ ಇದೆ. ಕಾಂಗ್ರೆಸ್ನವ್ರು ಹೋಗೋದಿಲ್ಲ ಅಂತೇಳಿದ್ರೆ ಈಗಾಗಲೇ ನಮ್ಮ ಹೈಕಮಾಂಡ್ನವರು ನಾವು ಯಾರು ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸ್ತಿಲ್ಲ ಅಂತೇಳಿ ಅದಕ್ಕೆ ಕಾರಣಗಳನ್ನೆಲ್ಲ ಕೊಟ್ಟಿದ್ದಾರೆ. ಮತ್ತು ಪ್ರಮುಖವಾಗಿ ರಾಮಾಯಣದ ಕರ್ತೃ ವಾಲ್ಮೀಕಿ ಪ್ರಪಂಚಕ್ಕೆ ಭೂಮಂಡಲಕ್ಕೆ ರಾಮಾಯಣ ಗ್ರಂಥದ ಮೂಲಕ ಪರಿಚಯ ಆದಂಥದ್ದು. ಆದ್ದರಿಂದ ಅಲ್ಲಿ ವಾಲ್ಮೀಕಿ ದೇವಸ್ಥಾನ. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೂಡ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಸಮುದಾಯದ ಆಗ್ರಹ ಮತ್ತು ಎಲ್ಲ ಜನರ ಆಗ್ರಹನೂ ಕೂಡ. ಆದ್ದರಿಂದ ನಾವು ಒಂದು ದಿವಸ ಅಯೋಧ್ಯೆಯ ಶ್ರೀರಾಮನ ದೇವಸ್ಥಾನಕ್ಕೆ ಹಿಂದೆನೂ ಹೋಗಿದ್ದೀವಿ. ರಾಮಲಲ್ಲಾನ ಟೆಂಟಲ್ಲಿ ಕೂಡಿಸಿದ್ರಲ್ಲ, ಆಗಲೂ ಕೂಡ ನಾವೆಲ್ಲ ಹೋಗಿ ಬಂದಿದ್ದೇನೆ ನಾನು ವೈಯಕ್ತಿಕ. ಮುಂದೆನೂ ಕೂಡ ಹೋಗ್ತೀವಿ, ಆ ವಿಚಾರ ಬೇರೆ. ಆದರೆ ಈ ಕಾರ್ಯಕ್ರಮಕ್ಕೆ ಯಾವ ಕಾರಣಗಳಿಂದ ನಾವು ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಸರ್ವೋಚ್ಚ ನ್ಯಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅದೇ ಪ್ರಸ್ತಾಪ ನಾವು ಕೂಡ ಒಪ್ಪಿದ್ದೇವೆ. ಅವ್ರದ್ದು ಯಾವುದು ಹಿಂದೂ ಧರ್ಮ ಅನ್ನೋದು ಒಬ್ಬರ ಆಸ್ತಿ ಅಲ್ಲ. ನಾವೆಲ್ಲ ಆಂಜನೇಯ ದೇವಸ್ಥಾನ ಇದೆ, ನಾವು ಬಿಡು ಆಂಜನೇಯ ದೇವಸ್ಥಾನದಿಂದ ಹೊರಗೆ ನಿಂತವ್ರು. ನಮ್ಮನ್ನೇನು ಒಳಗೆ ಕರೀದಿಲ್ಲಲ್ಲ. ದಲಿತರನ್ನ ಹೊರಗೆ ಕರೀತಾರೆ, ಊರುಗಳಾಗಿನ ದೇವಸ್ಥಾನಕ್ಕೆ ಹೊರಗೆ ಕರೀತಾ ಇಲ್ಲ. ರಾಮ ಮಂದಿರ ಎಷ್ಟು ಮಟ್ಟಿಗೆ ನಮಗೆ ದೇವ್ರು, ನಾವು ಇಲ್ಲೇ ನಮಸ್ಕಾರ ಮಾಡಬೇಕಲ್ಲ, ಹೋಗಲೇಬೇಕಂತ ಏನಿದೆ? ದಲಿತರು ಹೊರಗೆ ಕರಿತಾ ಇದ್ದಾರೆ. ಅವ್ರು ಮೊದಲು ಹಿಂದೂ ಅಂತೇಳಿ ಅಡ್ಡಾಡೋರಿಗೆ ದಲಿತರ ಬಗ್ಗೆ ಮಾತಾಡಲಿ, ಊರೊಳಗೆ ಅವ್ರನ್ನ ಕರ್ಕೊಳ್ಳೋದು, ದೇವ್ರ ದಲಿತಲ್ಲಿ ಕರ್ಕೊಳ್ಳೋದು ಬಿಡೋದು ಹೇಳಿ ಅವರು.